ವಿಫಲವಾಯ್ತಾ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಂಧಾನ? ದೆಹಲಿಯಿಂದ ಇದೀಗ ದಿಢೀರ್ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಕೆಸಿ ವೇಣುಗೋಪಾಲ್. ಸಿಎಂ ಡಿಸಿಎಂ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಹಾಕ್ತಾರಾ ಹಾಗಾದ್ರೆ ವೇಣುಗೋಪಾಲ್? ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಾಗಲೂ ಕೂಡ ಇಂಥದ್ದೇ ನಿರೀಕ್ಷೆ ಇತ್ತು. ಉಭಯ ನಾಯಕರನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಮಾಧಾನಗೊಳಿಸಬಹುದು ಅನ್ನೋ ನಿರೀಕ್ಷೆಗಳಿತ್ತು. ಆದರೆ ಕೆಸಿ ವೇಣುಗೋಪಾಲ್ ಅವರು ಆಗಮಿಸುತ್ತಿರೋದನ್ನ ಗಮನಿಸಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಸಂಧಾನ ಮಾಡಲಿಕ್ಕೆ ಸಾಧ್ಯವಾಗದೆ ಹೋಯ್ತಾ? ಒಂದು ಕಡೆಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬೆನ್ನಲ್ಲೇ ಇದೀಗ ಕೆಸಿ ವೇಣುಗೋಪಾಲ್ ಆಗಮಿಸ್ತಾ ಇರೋದು. ಹೀಗೆ ಬ್ಯಾಕ್ ಟು ಬ್ಯಾಕ್ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಬೆಂಗಳೂರಿಗೆ ಆಗಮಿಸುತ್ತಿರೋದನ್ನ ಗಮನಿಸಿದ್ರೆ ಈ ಮುಖ್ಯಮಂತ್ರಿ ಕುರ್ಚಿ ಪಟ್ಟದ ಫೈಟ್ ಬಹುತೇಕ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪ್ತಾ ಅನ್ನೋ ಕುತೂಹಲ ಮೂಡ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಹೆಣೆದ ಚಕ್ರವ್ಯೂಹ ಇದೀಗ ಹೈಕಮಾಂಡ್ ಅನ್ನ ಅನಿವಾರ್ಯವಾಗಿ ಅಲರ್ಟ್ ಆಗಲೇಬೇಕಾದ ಪರಿಸ್ಥಿತಿಗೆ ತಂದೊಡ್ಡಿತ. ಡಿಕೆ ಶಿವಕುಮಾರ್ ಅವರ ಮನವೊಲಿಕೆಯ ಹೊಣೆಯನ್ನ ಹೊತ್ತಿದ್ದಾರೆ ಹಿರಿಯ ಸಚಿವರು. ಕುರ್ಚಿ ಕದನಕ್ಕೆ ತೆರೆ ಎಳೆಯೋಕೆ ಹಾಗಾದ್ರೆ ಫಿಕ್ಸ್ ಆಯ್ತಾ ಮುಹೂರ್ತ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್. ಈಗ ಆಲ್ರೆಡಿ ದೆಹಲಿಗೆ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣ ಒಂದು ತಂಡವಾಗಿ ಭೇಟಿ ಕೊಟ್ಟು ವಾಪಸ್ ಬಂತು. ಆದರೆ ಇದೀಗ ಮತ್ತೊಂದಷ್ಟು ಮಂದಿ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣದ ನಾಯಕರು ದೆಹಲಿ ಫ್ಲೈಟ್ ಹತ್ತಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮತ್ತಷ್ಟು ಒತ್ತಡ ಹೇರೋ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹೀಗೆ ದೆಹಲಿ ದಂಡಯಾತ್ರೆ ಪಾರ್ಟ್ 2 ಪ್ರಾರಂಭವಾಗ್ತಾ ಇದ್ದಂತೆ ಹೈಕಮಾಂಡ್ ಕೂಡ ಅಲರ್ಟ್ ಆಗಿದೆ. ಕೆಜೆ ಜಾರ್ಜ್ ಅವರ ಮೂಲಕ ಡಿಕೆ ಶಿವಕುಮಾರ್ ಅವರ ಮನವೊಲಿಸುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ನಿನ್ನೆ ರಾತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಂಯಮದಿಂದ ಇರುವಂತೆ ಸೂಚನೆಯನ್ನ ಕೆಜೆ ಜಾರ್ಜ್ ಅವರ ಮೂಲಕ ಹೈಕಮಾಂಡ್ ರವಾನಿಸಿದೆ. ರಾಹುಲ್ ಗಾಂಧಿ ಅವರು ಭಾರತಕ್ಕೆ ವಾಪಸ್ ಬರೋವರೆಗೂ ಸ್ವಲ್ಪ ನೆಮ್ಮದಿಯಾಗಿದ್ದು ಬಿಡಿ ಅಂತ ಹೇಳಿ ಸಂದೇಶವನ್ನ ರವಾನಿಸಿದೆ ಕಾಂಗ್ರೆಸ್ನ ಹೈಕಮಾಂಡ್ ಕೆಜೆ ಜಾರ್ಜ್ ಅವರ ಮೂಲಕ. ಶುಕ್ರವಾರ ವಿದೇಶದಿಂದ ರಾಹುಲ್ ಗಾಂಧಿ ವಾಪಸ್ ಆಗುವವರಿದ್ದಾರೆ. ಶನಿವಾರ ಹಾಗಾದ್ರೆ ಸಿಎಂ ಕುರ್ಚಿ ಕದನಕ್ಕೆ ಕ್ಲೈಮ್ಯಾಕ್ಸ್ ಸಿಗುತ್ತಾ? ರಾಹುಲ್ ಗಾಂಧಿ ಅವರಿಗೆ ವರದಿ ನೀಡಲಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಶನಿವಾರ ಸಿಎಂ ಡಿಸಿಎಂಗೆ ದೆಹಲಿಗೆ ಬುಲಾವ್ ಬರುವ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಅವರ ಎದುರೇ ಈ ಬದಲಾವಣೆಯ ಫೈಟ್ ಬಗೆಹರಿಯುತ್ತಾ? ಸಿಎಂ ಡಿಸಿಎಂ ಕಿತ್ತಾಟಕ್ಕೆ ಮದ್ದುವರಿತಾರ ರಾಹುಲ್ ಗಾಂಧಿ? ಶನಿವಾರ ಬಹುತೇಕ ಬದಲಾವಣೆ ಭವಿಷ್ಯ ಇತ್ಯರ್ಥ ಆಗೋ ಸಾಧ್ಯತೆ ಇದೆ. ನಿಮ್ ಪ್ರಯತ್ನ ನೀವು ಮಾಡಿ, ಆದ್ರೆ ನಮ್ಮ ಒತ್ತಡ ತಂತ್ರ ನಾವು ನಿಲ್ಲಿಸೋದಿಲ್ಲ ಅನ್ನೋ ಮೆಸೇಜ್ ಅನ್ನ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣ ಹೈಕಮಾಂಡ್ಗೆ ರವಾನೆ ಮಾಡೋ ಪ್ರಯತ್ನವನ್ನ ಸತತವಾಗಿ ಮಾಡ್ತಾ ಇದೆ. ನಿನ್ನೆ ಕೂಡ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣದ 6 ಮಂದಿ ನಾಯಕರು ದೆಹಲಿಯನ್ನು ತಲುಪಿದ್ದಾರೆ. ಆಪ್ತರಿಂದ ಎಐಸಿಸಿ ವರಿಷ್ಠರ ಮೇಲೆ ಒತ್ತಡವನ್ನ ಹೇರೋ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರು ಮುಂದುವರೆಸಿದ್ದಾರೆ. ಪ್ರತ್ಯೇಕ ತಂಡಗಳಲ್ಲಿ ದೆಹಲಿಯನ್ನು ತಲುಪ್ತಾ ಇದ್ದಾರೆ ಶಾಸಕರು. ನಿನ್ನೆ ರಾತ್ರಿ ಕೂಡ 6 ಮಂದಿ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣದ ಶಾಸಕರು ದೆಹಲಿಗೆ ಹೋಗಿದ್ದಾರೆ. ಮೊದಲ ತಂಡದಲ್ಲಿ ಇಕ್ಬಾಲ್ ಹುಸೇನ್, ಶ್ರೀನಿವಾಸ್ ಕದ್ಲೂರು ಇದ್ರು. ಇದೀಗ ಎರಡನೇ ತಂಡದಲ್ಲಿ ಮಾಗಡಿ ಬಾಲಕೃಷ್ಣ, ಶರತ್ ಬಚ್ಚೇಗೌಡ, ನಯನಾ ಮೋಟಮ್ಮ, ಶಿವಗಂಗಾ ಕೂಡ ದೆಹಲಿಗೆ ಶಿಫ್ಟ್ ಆಗುವವರಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಗಮನ ಸಾಕಷ್ಟು ಕುತೂಹಲ ಕಾರಣವಾಗಿತ್ತು. ಈ ಪಟ್ಟದ ಫೈಟ್ಗೆ ತಾರ್ಕಿಕ ಅಂತ್ಯವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಡಬಹುದು ಅಂತ ಹೇಳಿ, ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಕೈ ಚೆಲ್ಬಿಟ್ರು. ಅವರ ಹೇಳಿಕೆಯಲ್ಲೇ ಹತಾಶೆ ಕಂಡು ಬರ್ತಾ ಇತ್ತು. ಹೇಳಲಿಕ್ಕೆ ನನ್ನ ಹತ್ರ ಏನಿಲ್ಲ, ಏನೇ ನಿರ್ಧಾರ ಇದ್ರೂ ಕೂಡ ಹೈಕಮಾಂಡೇ ಕೈಗೊಳ್ಳುತ್ತೆ ಅಂತ ಹೇಳಿ. ಇದೀಗ ಕೆಸಿ ವೇಣುಗೋಪಾಲ್ ಕೂಡ ಆಗಮಿಸ್ತಾ ಇದ್ದಾರೆ. ಕೆಸಿ ವೇಣುಗೋಪಾಲ್ ಅವರು ಕೂಡ ಸಮಸ್ಯೆ ಬಗೆಹರಿಸೋದಕ್ಕಿಂತ ವರದಿ ಸಂಗ್ರಹಿಸಿ ರಾಹುಲ್ ಗಾಂಧಿ ಕೊಡಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಡಿಕೆ ಶಿವಕುಮಾರ್ ಆಪ್ತ ಬಳಗ ಇದೀಗ ಹೈಕಮಾಂಡ್ ಮೇಲೆ ಮತ್ತಷ್ಟು ಒತ್ತಡ ಹೇರೋ ತಮ್ಮ ತಂತ್ರಗಾರಿಕೆಯನ್ನ ನಿಲ್ಲಿಸದೆ ಮುಂದುವರೆಸಿದೆ.
ಹೈಕಮಾಂಡ್ ಕೂಡ ಅಲರ್ಟ್ ಆಗಿದೆ. ಕೆಜೆ ಜಾರ್ಜ್ ಅವರ ಮೂಲಕ ಡಿಕೆ ಶಿವಕುಮಾರ್ ಅವರ ಮನವೊಲಿಸುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ನಿನ್ನೆ ರಾತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಂಯಮದಿಂದ ಇರುವಂತೆ ಸೂಚನೆಯನ್ನ ಕೆಜೆ ಜಾರ್ಜ್ ಅವರ ಮೂಲಕ ಹೈಕಮಾಂಡ್ ರವಾನಿಸಿದೆ. ರಾಹುಲ್ ಗಾಂಧಿ ಅವರು ಭಾರತಕ್ಕೆ ವಾಪಸ್ ಬರೋವರೆಗೂ ಸ್ವಲ್ಪ ನೆಮ್ಮದಿಯಾಗಿದ್ದು ಬಿಡಿ ಅಂತ ಹೇಳಿ ಸಂದೇಶವನ್ನ ರವಾನಿಸಿದೆ ಕಾಂಗ್ರೆಸ್ನ ಹೈಕಮಾಂಡ್ ಕೆಜೆ ಜಾರ್ಜ್ ಅವರ ಮೂಲಕ. ಶುಕ್ರವಾರ ವಿದೇಶದಿಂದ ರಾಹುಲ್ ಗಾಂಧಿ ವಾಪಸ್ ಆಗುವವರಿದ್ದಾರೆ. ಶನಿವಾರ ಹಾಗಾದ್ರೆ ಸಿಎಂ ಕುರ್ಚಿ ಕದನಕ್ಕೆ ಕ್ಲೈಮ್ಯಾಕ್ಸ್ ಸಿಗುತ್ತಾ? ರಾಹುಲ್ ಗಾಂಧಿ ಅವರಿಗೆ ವರದಿ ನೀಡಲಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಶನಿವಾರ ಸಿಎಂ ಡಿಸಿಎಂಗೆ ದೆಹಲಿಗೆ ಬುಲಾವ್ ಬರುವ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಅವರ ಎದುರೇ ಈ ಬದಲಾವಣೆಯ ಫೈಟ್ ಬಗೆಹರಿಯುತ್ತಾ? ಸಿಎಂ ಡಿಸಿಎಂ ಕಿತ್ತಾಟಕ್ಕೆ ಮದ್ದು ಅರಿತಾರ ರಾಹುಲ್ ಗಾಂಧಿ? ಶನಿವಾರ ಬಹುತೇಕ ಬದಲಾವಣೆ ಭವಿಷ್ಯ ಇತ್ಯರ್ಥ ಆಗೋ ಸಾಧ್ಯತೆ ಇದೆ. ನಿಮ್ ಪ್ರಯತ್ನ ನೀವು ಮಾಡಿ, ಆದ್ರೆ ನಮ್ಮ ಒತ್ತಡ ತಂತ್ರ ನಾವು ನಿಲ್ಲಿಸೋದಿಲ್ಲ ಅನ್ನೋ ಮೆಸೇಜ್ ಅನ್ನ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣ ಹೈಕಮಾಂಡ್ಗೆ ರವಾನೆ ಮಾಡೋ ಪ್ರಯತ್ನವನ್ನ ಸತತವಾಗಿ ಮಾಡ್ತಾ ಇದೆ. ನಿನ್ನೆ ಕೂಡ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣದ 6 ಮಂದಿ ನಾಯಕರು ದೆಹಲಿಯನ್ನ ತಲುಪಿದ್ದಾರೆ. ಆಪ್ತರಿಂದ ಎಐಸಿಸಿ ವರಿಷ್ಠರ ಮೇಲೆ ಒತ್ತಡವನ್ನ ಹೇರೋ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರು ಮುಂದುವರೆಸಿದ್ದಾರೆ. ಪ್ರತ್ಯೇಕ ತಂಡಗಳಲ್ಲಿ ದೆಹಲಿಯನ್ನ ತಲುಪ್ತಾ ಇದ್ದಾರೆ ಶಾಸಕರು. ನಿನ್ನೆ ರಾತ್ರಿ ಕೂಡ 6 ಮಂದಿ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣದ ಶಾಸಕರು ದೆಹಲಿಗೆ ಹೋಗಿದ್ದಾರೆ. ಮೊದಲ ತಂಡದಲ್ಲಿ ಇಕ್ಬಾಲ್ ಹುಸೇನ್, ಶ್ರೀನಿವಾಸ್ ಕದ್ಲೂರು ಇದ್ರು. ಇದೀಗ ಎರಡನೇ ತಂಡದಲ್ಲಿ ಮಾಗಡಿ ಬಾಲಕೃಷ್ಣ, ಶರತ್ ಬಚ್ಚೇಗೌಡ, ನಯನಾ ಮೋಟಮ್ಮ, ಶಿವಗಂಗಾ ಕೂಡ ದೆಹಲಿಗೆ ಶಿಫ್ಟ್ ಆಗುವವರಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಗಮನ ಸಾಕಷ್ಟು ಕುತೂಹಲ ಕಾರಣವಾಗಿತ್ತು. ಈ ಪಟ್ಟದ ಫೈಟ್ಗೆ ತಾರ್ಕಿಕ ಅಂತ್ಯವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಡಬಹುದು ಅಂತ ಹೇಳಿ, ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಕೈ ಚೆಲ್ಬಿಟ್ರು. ಅವರ ಹೇಳಿಕೆಯಲ್ಲೇ ಹತಾಶೆ ಕಂಡು ಬರ್ತಾ ಇತ್ತು. ಹೇಳಲಿಕ್ಕೆ ನನ್ನ ಹತ್ರ ಏನಿಲ್ಲ, ಏನೇ ನಿರ್ಧಾರ ಇದ್ರೂ ಕೂಡ ಹೈಕಮಾಂಡೇ ಕೈಗೊಳ್ಳುತ್ತೆ ಅಂತ ಹೇಳಿ. ಇದೀಗ ಕೆಸಿ ವೇಣುಗೋಪಾಲ್ ಕೂಡ ಆಗಮಿಸ್ತಾ ಇದ್ದಾರೆ. ಕೆಸಿ ವೇಣುಗೋಪಾಲ್ ಅವರು ಕೂಡ ಸಮಸ್ಯೆ ಬಗೆಹರಿಸೋದಕ್ಕಿಂತ ವರದಿ ಸಂಗ್ರಹಿಸಿ ರಾಹುಲ್ ಗಾಂಧಿ ಕೊಡಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಡಿಕೆ ಶಿವಕುಮಾರ್ ಆಪ್ತ ಬಳಗ ಈಗ ಹೈಕಮಾಂಡ್ ಮೇಲೆ ಮತ್ತಷ್ಟು ಒತ್ತಡ ಹೇರೋ ತಮ್ಮ ತಂತ್ರಗಾರಿಕೆಯನ್ನ ನಿಲ್ಲಿಸದೆ ಮುಂದುವರೆಸಿದೆ.